ಯವನಸ್ಥರು ಹುಡುಗರಾಗಿ ನಾವು ಒಂದು ಸ್ಕಿಟ್ಟನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದೇವೆ. ಈ ಎಲ್ಲರಿಗೂ ಗೊತ್ತು, ಇವಾಗ ಮುಂದಿನ ವಾರದಲ್ಲಿ ನಮಗೆ ಕ್ರಿಸ್ಮಸ್ ಬರಲಿಕ್ಕಿದೆ ಅಂತಂದು. ಜನರು ಹೇಗೆಲ್ಲ ಕ್ರಿಸ್ಮಸನ್ನು ಆಚರಿಸ್ತಾರೆ, ಯಾವ ಯಾವ ರೀತಿಯಲ್ಲಿ ಆಚರಿಸ್ತಾರೆ ಎಂಬುದಾಗಿ ಬೇರೆ ಬೇರೆ ಥರ ಹೇಗೆ ಆಚರಿಸ್ತಾರೆ, ನಾವು ಯಾವ ರೀತಿ ಆಚರಿಸಬೇಕು, ನಿಜವಾದ ಕ್ರಿಸ್ಮಸ್ ಆಚರಿಸುವ ಅರ್ಥ ಏನು ಎಂಬುದಾಗಿ ಈ ಸ್ಕಿಟ್ಟಿನಲ್ಲಿ ನಾವು ತೋರಿಸ್ತಾ ಇದ್ದೇವೆ. Hallelujah, 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 hallelujah. ಹೌದು, ಈಗ ಏನು ಮಾಡೋಣ, ಇವತ್ತು ಕ್ರಿಸ್ಮಸ್ ಬೇರೆ, ಕ್ರಿಸ್ಮಸ್ ಹಬ್ಬಗೆ ಮಜಾ ಮಾಡಬೇಕಂದಿದ್ದೀವಿ ನಾವು. ಏನು ಮಾಡೋಣ ನಂಗೆ ಗೊತ್ತಿಲ್ಲ. ಯಾರ ಕರೆಯೋಣ, ನಮ್ಮ ಸೆಟ್ ಹುಡುಗರು ಬೇಕು, ಯಾರೋ ಒಬ್ಬರು. ಯಾರದು ಕರೆಕ್ಟಾದರೆ ಕಾಲ್ ಮಾಡೋಣ, ಬರ್ತಾ ನೋಡೋಣ. ಹಲೋ ಆಂಟಿನಿ. ಹಲೋ ಹಲೋ ಆಲ್ಬರ್ಟ್. ಎಲ್ಲಿದ್ದಿ? ನಾನು ಈಗ ತಾನೇ ಪ್ರೇಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬಾಲೆ ಬೇಗ ಹೋಗೋಣ. ಎಲ್ಲಿಗೆ? ಇವತ್ತು ಹಬ್ಬ ಅಲ್ಲೇ, ಕ್ರಿಸ್ಮಸ್ ಹಬ್ಬ ಅಲ್ಲೇ, ಬೇಗ ಬಾಲೆ. ಎಲ್ಲಿಗೆ? ಎಲ್ಲಿ ಗೊತ್ತಿಲ್ಲ, ವಾರ ವಾರ ಹೋಗ್ತಾ ಇದೀವಿ ನಾವು. ಅಲ್ಲಿ ಬಾ ಬೇಗ. ಓಹೋ ಅಲ್ಲಿಗ? ಹೌದು ಸರಿ ಸರಿ. ಸ್ವಲ್ಪ ನನ್ನ ಕೈಲಿ ಬೈಬಲ್ ಇದೆ, ಮನೇಲಿ ಇಟ್ಟು ಬಂದ್ಬಿಡ್ತೀನಿ. ಅದು ಯಾವಾಗ ಗಾಡಿ ಇರ್ತಿಲ್ಲ, ಅದರ ಇಟ್ಟು ಬಾ ಗಾಡಿ. ಬೇಗ. ಸರಿ ಸರಿ ಬಂದೆ, ಬೇಗ ಬೇಗ ಬಾ. ಹಲೋ ಆಂಟಿನಿ. ಹಲೋ, ಎಲ್ಲಿದೆಪ್ಪ? ಬರ್ತಾ ಇದ್ದ. ಎಷ್ಟೊತ್ತು ಮಾಡಿದ್ದೆ ಪಾಪ, ಬೇಗ. ಎಂಟ್ರೆನ್ಸ್ ಇದೆ, ಬರ್ತೀನಿ ತಡಿ. ಬಾಲೆ ಬಾಲೆ ಬೇಗ ಬಂದೆ ಬಂದೆ. ಯಾವಾಗಲೂ ಅರ್ಜೆಂಟ್ ಅಪ್ಪ. ಆಲ್ಬರ್ಟ್. ಆಂಟಿನಿ, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಅಪ್ಪ. ಏನಪ್ಪ ಹೊಸ ಸೆಂಟ್, ಹೊಸ ಶರ್ಟ್, ಏನಪ್ಪ ಇದು? ಎಲ್ಲ ನಮ್ಮ ದೇಶದ ಪ್ರಾಡಕ್ಟ್. ವರ್ಷಕ್ಕೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಸರಿ ಕೊಡು ಬಾ, ಕೊಡು. ಹೌದು, ನಿಮ್ಮ ಚರ್ಚಲ್ಲಿ ಹೆಂಗೆ ಇರುತ್ತೆ ನಮ್ಮ ಚರ್ಚಲ್ಲಿ? ಪಾಸ್ಟರ್ ಗೊತ್ತಲ್ಲ, ಹೌದೇ, ಕೊಯ್ದ್ರು ಸ್ವಾಮಿ ಹುಟ್ಟಿದ ಅಂತೇಳಿ ನಾನು ಹುಟ್ಟಿ 23 ವರ್ಷ ಆಗ್ತದೆ ಇಲ್ಲಿ. ನಮ್ಮ ಚರ್ಚಲ್ಲಿ ಅದೇಪ್ಪ, ಅದು ನಾನು ಬಂದ್ಬಿಟ್ಟು ಆಮೇಲೆ ಕೂಡ ಹೇಳಿಲ್ಲ ನಾನು. ಹೌದಾ? ನೀನು ಸ್ವಲ್ಪ ಬೇಗ ಬಂದು, ನಾನು ಸ್ವಲ್ಪ ಲೇಟ್ ಬಂದಿನಿ ಅಷ್ಟೇ. ಓಕೆ ಬಿಡ. ನಾನು ನೋಡಿನಿ ಹಬ್ಬ ಮಾಡುತ್ತಾರೆ ಕ್ರಿಸ್ಮಸ್ಗೆ, ಏನೋ ಸ್ವಾರ್ಥ ಹೇಳ್ತಾರೆ, ಬಡವ ಸಹಾಯ ಮಾಡುತ್ತಾರೆ, ಅದೆಲ್ಲ ಮರಿ ಹಬ್ಬ. ಬೇರೆ ಹಬ್ಬ ನಾವು ಮಾಡ್ಬೇಕು. ಹಬ್ಬ ನಮ್ಮ ಚರ್ಚಲ್ಲಿ ಕೂಡ ಮಾಡ್ತಾರಪ್ಪ, ಭಜನೆ ಅಂತೇಳಿ. ಭಜನೆ? ಹೌದು, ನಮ್ಮ ಚರ್ಚಲ್ಲಿ. ಹೌದೌದು. ಹೆಂಗ್ ಮರೆ ಮಾಡ್ತಾರ ಅದು? ಸರಿ, ಅದೆಲ್ಲ ಬಿಡು, ನಾವ್ ಇಲ್ಲಿ ಯಾಕೆ ಬಂದಿದ್ದೇವೆ? ಹೌದಿಲ್ಲ ಲೇ ಸವರ್ ಬಾಳೆ, ನಮ್ ಕ್ರಿಸ್ಮಸ್ ಆಚರಿಸೋಕೆ. ನಮ್ ಕ್ರಿಸ್ಮಸ್ ಈಗ ಇದೇ ನಿಜದ ಹಬ್ಬ. ಬಾಳೆ ಬಾಳೆ, ಬೇಗ ಬಾಳೆ. ಎಷ್ಟು ಮಾಡಾಕತ್ತೀನಿ ನೀನು? ಇಲ್ಲಪ್ಪ, ಕೂಗಿದ್ವಿ ಸರ್. ಕರೆದ್ರಾ? ಹೌದೌದು, ಇವತ್ತು ಹಬ್ಬ ಬೇರೆ. ಯಾವ ಹಬ್ಬ ಸರ್? ಯಾವ ಹಬ್ಬ ಗೊತ್ತಿಲ್ಲ ನಿನಗೆ? ಯಾವ್ದು ಸರ್? ಕ್ರಿಸ್ಮಸ್ಲಿ. ಹೌದಾ? ಅದು ನಿಮ್ದಾ? ಹೌದು, ನಮ್ದೇ. ಹೊಸ ಬ್ರ್ಯಾಂಡಿ ಏನೈತಿ ಈಗ? 6-3 ಎಲ್ಲ ಇದೆ ಸರ್. 6-3? ಹಳೇದಪ್ಪ, ಹುಡುಗ ಸಾಕಾಗ್ಬಿಟ್ಟಿದ್ದೆ. ರಾಯಲ್ ಐತೆ ಸರ್. ಏನೈತೆ? ರಾಯಲ್ ಐತೆ ಸರ್. ರಾಯಲ್ ಬೇರೆ? ಬೇರೆ ಯಾವ್ದು ಗೊತ್ತಿಲ್ಲ ಸರ್. ಬೇರೆ ಗೊತ್ತಿಲ್ಲ? ಸ್ವಲ್ಪ ನೋಡಪ್ಪ ನೀನು. ಹೈ ಕ್ವಾಲಿಟಿ ಇದೆ ಸರ್, ಆದ್ರೆ ಬಿಲ್ಲು ಜಾಸ್ತಿ ಆಗುತ್ತೆ. ಬಿಲ್ಲು ಇವನು ಕೊಡ್ತಾನೆ. ಹೌದಾ ಸರ್? ನಾನೇ ಕೊಡ್ತೀನಿ. ಒಂದಿನ ಹಬ್ಬ ನಾನು ಕೊಡ್ತೀನಿ. ಸರಿ, ಪರ್ಸೆ ತಗೊಂಬಂದಿಲ್ಲ. ಹಿಂಗೆ ಗೊತ್ತೀನಿ, ಯಾವಾಗ ನಂಗೆ ತೊಗೊಂಡ್ಬರೋದಿಲ್ಲ. ಸರಿ ಸರಿ, ತೊಗೊಂಬಂದ್ಯಾ? ಬಾ ಬಾ, ತಗೊಳ್ಳಿ ಸರ್. ಸರಿ, ಹ್ಯಾಪಿ ಕ್ರಿಸ್ಮಸ್. ಸೇಮ್ ಡ್ಯೂ ಸರ್. ತಡಿ, ನೀನು ಹಬ್ಬ ಮಾಡಬೇಕು. ಇದು ಇವನಿಗೆ ಸಾಕಾಗ್ತಾ ಇಲ್ಲ, ಅದಕ್ಕೆ ಇವಾಗ ಸಪೋರ್ಟ್ ಮಾಡಿ. ಹೌದಾ ಸರ್? ಅದು ಮಾಡಿ ಹೋಗಿ. ಸರ್, ನೀವು ಕ್ರಿಶ್ಚಿಯನ್ ಅಂತೀರಿ, ಕುಡಿತೀರಲ್ಲ, ಮತ್ತೆ ಹಬ್ಬ ಬೇರೆ ಮಾಡ್ಬೇಕು. ಅವ್ರು ನೋಡಿದ್ರೆ ದೊಡ್ಡದಾಗಿ ಹೇಳ್ತಾರೆ, ಅವ್ರ ಹಬ್ಬ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ. ಹೌದಾ ಸರ್? ಇದೇ ನಿಜವಾದ ಹಬ್ಬ. ಹೌದಾ? ನಿಜದ ಹಬ್ಬ. ಜನ ಸರಿ ಇಲ್ಲ ಬಿಡ್ರಿ ಸರ್. ಸರಿ, ಹೋಗಿ. ಮಾಡೋದೊಂದು ಹೇಳೋದೊಂದು ಆಗಿದೆ. ಸರಿಯಪ್ಪ, ನಾವು ಹಬ್ಬ ಮಾಡೋಣ. ತೆಗಿಯಪ್ಪ, ಟೈಮ್ ಆಯ್ತು, ಟೈಮ್ ಆಗ್ತದೆ ಬೇರೆ. ಹ್ಯಾಪಿ ಕ್ರಿಸ್ಮಸ್. ಹೌದು ಮರ್ಯಾ, ಇವರು ಬಹಳ ಜನಕ್ಕೆ ಹಬ್ಬ ಅಂದ್ರೆ ಏನ್ ಇದು ಹಬ್ಬ, ನಿಜವಾದ ಹಬ್ಬ. ನಿಜ. ಸ್ವಾಮಿ ಏನ್ ಹೇಳಿದ್ರು, ಯಾಕೆ ಬಂದ್ರು? ನಮ್ಮನ್ನ ರಕ್ಷಿಸೋದಕ್ಕೆ. ರಕ್ಷಣೆ ಅಂದ್ರೆ ಏನು? ಲೋಕದಲ್ಲಿ ನಾವೇನೋ ಸಂತೋಷವಾಗಿರ್ಬೇಕು. ಎಲ್ಲಾರು ಕರೆಸಿ ಅವ್ರಿಗೆ ಇಂತರ ಅದೇ ಕ್ರಿಸ್ಮಸ್. ಹಂಗೆಲ್ಲ ಮಾಡ್ಬೇಕು. ಬರೋ ಸಹಾಯ ಅದು ಬೇರೆ ಮಾಡ್ತಾರೆ. ನಿಜ ಕ್ರಿಸ್ಮಸ್. ಅದೆಲ್ಲ ಮಾಡಕ್ ಬಹಳ ಜನ ಇದಾರೆ, ನಾವು ಇದನ್ನ ನೋಡೋಣ. ಹೌದು, ಸರಿ ಬಾ ಹೋಗೋಣ. ಸರಿ ಬಾ, ಹೋಗೋಣ. ಟೈಟ್ ಆಗ್ಬಿಟ್ಟು ಮನೆಗೆ ಹೋಗೋಣ. ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಇವರು ಹೀಗೆ ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ ಇನ್ನೊಂದು ಗುಂಪಿನವರು ಗುಂಪವರು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅವರ ಒಂದು ಕ್ರಿಸ್ಮಸ್ ಆಚರಣೆ ಹೇಗಿದೆ, ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡಿಕೊಳ್ಳುವ.
ಸ್ತೋತ್ರಂ 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 ಸ್ತೋತ್ರಂ. ಕರ್ತನು ಈ ಒಂದು ಶನಿವಾರ ಕೊಟ್ಟಿದ್ದಕ್ಕಾಗಿ 150 200 ಸ್ತೋತ್ರ ಮಾಡೋಣ. ಮತ್ತು ಅದೇ ರೀತಿ ಈ ಒಂದು ಟ್ಯಾರಿಂಗ್ ಮೀಟಿಂಗ್ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಇನ್ನೊಂದು ಕಂಟಿನ್ಯೂಗೆ 150 200 ಸ್ತೋತ್ರ ಮಾಡೋಣ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಸ್ವಲ್ಪ ಕಾಲು ನೋಯ್ತಾ ಇದೆ, ಕುಂತು ಸ್ತೋತ್ರ ಮಾಡೋಣ. ಸ್ತೋತ್ರಂ 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 ಸ್ತೋತ್ರಂ. ಎಲ್ಲಿಯಪ್ಪ ಇವರು? ಟೈಮ್ ಆಯ್ತು, ಇಷ್ಟೊತ್ತಾಯ್ತು. ಟ್ಯಾರಿಂಗ್ ಮೀಟಿಂಗ್ ಕರೆದು ನಮಗೆ ವೇಟ್ ಮಾಡ್ತಿದ್ದಾರೆ, ನಮ್ಮನ್ನೇ ಟ್ಯಾರಿಂಗ್ ಮಾಡ್ತಿದ್ದಾರೆ. ಇರಲಿ ಬಿಡು, ವೇಟ್ ಮಾಡೋಣ. ಬ್ರದರ್ ಸ್ತೋತ್ರಂ 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 ಸ್ತೋತ್ರಂ. ಬ್ರದರ್ ಪ್ರಕಾಶ್ ಏನು ನೋಡ್ತಿದ್ರು ಫೋನಲ್ಲಿ? ಬ್ರದರ್ ಕ್ರಿಸ್ಮಸ್ ಅಲ್ಲ ಬ್ರದರ್, ವಾಟ್ಸಲ್ಲಿ ಬರಲಿ ಬರೀ ಟಿಂಟಿಂಗ್. அப்படியா ಬ್ರದರ್? ஆமா, நானும் ನೋಡ್ತಾ ಇದ್ದೀನಿ ಟಿವಿಲಿ, ಪೇಪರ್, ವಾಟ್ಸಪ್, ಫೇಸ್ಬುಕ್ என்ன ಬರೀ ಕ್ರಿಸ್ಮಸ್ ಎಲ್ಲಿ ನೋಡಿ ಸ್ಟಾರ್, ಅದು ಏನದದು ಪಿಪಿ ಬಲೂನ್ ಇಂಥದ್ದು ಬರೀ. ஆமா ಬರೀ ಗಂಟಿ ವಸನ ಸೊಲ್ಲದ ಎಲ್ಲದ್ರ ನೀನ್ ಐತಾ ಬೈಬಲ್ ಅಲ್ಲಿ ಐತಾ? ಕ್ರಿಸ್ಮಸ್ ಮಾಡಿ ಯೇಸು ಸ್ವಾಮಿ ಹೇಳಿದಾರ ಕ್ರಿಸ್ಮಸ್ ಮಾಡಂತ? ಎಲ್ಲಿ ಹೇಳಿದಾರೆ? ಯೇಸು ಸ್ವಾಮಿ ಹೇಳಿಲ್ಲ, ಅವ್ರು ಮಾಡ್ತಾರ. ನೀ ಹೇಳ ಬ್ರದರ್. ಮತ್ತೆ ಸುವಾರ್ತೆ ಸರಕ್ಕೆ ಹೋಗ್ತಾರೆ ಬ್ರದರ್, ಕ್ಯಾರಲ್ಸ್ಗೆ ಹೋಗ್ತಾರೆ. ಅವ್ರು ಸುವಾರ್ತೆ ಸಾರ್ತಾರೆ, ಆದ್ರೆ ಒಂದು 10 பேர் ಬರ್ತಾರೆ ಚರ್ಚ್ಗೆ. ನಾವು ಸರ್ ನಾವು ಪ್ಯಾರಿಸ್ ಸುವಾರ್ತೆ ಸಾರ್ದಲೇ ಅನ್ನಲ್ಲ. ಆನ ರೊಂಬ ರೊಂಬ ಕೂಡುದು ನಮ್ಮ ಸಾರಲ್ಲಿ. ಬ್ರದರ್ ನಿಜವಾಗ್ಲೂ ದೇವ್ರ ಅದ್ಭುತನೇ ಬ್ರದರ್. ಆಮ ನಿಜವಾಗ್ಲೂ ಕಡವಲ್ ಕೊಂಬಿಡ್ದು. ಬ್ರದರ್ ಮತ್ತೆ ಶಾಂತ ಕ್ಲಾಸ್ ಅದೆಲ್ಲ ಪೊಯ್ಪ. ಶಾಂತ ಕ್ಲಾಸ್ ಬಂದು ಗಿಫ್ಟ್ ಕೊಟ್ರು ಮಾತ್ರ ಗಿಫ್ಟ್ ಕ್ರಿಸ್ಮಸ್. ಇಲ್ಲಾಂದ್ರೆ ಕ್ರಿಸ್ಮಸ್ ಆಗುದಿಲ್ಲ ಅವ್ರಿಗೆ. ಎಲ್ಲ ಪೊಯ್ ಅವ ಸುಮ್ನೆ ಹೇಳ್ತಾರ ಅವ್ರು ಅಷ್ಟೇ. ಕ್ರಿಸ್ಮಸ್ ಅಂತ ಬ್ರದರ್ ಚರ್ಚ್ ಅಲ್ಲಿ ಬೀದಿಲಿ ಸಿಕ್ಸಿಗೆ ಕುಣಿತಾರ ಬ್ರದರ್. ಆಮ ಅದೆಲ್ಲ ಪರಿಸುತ್ತ ಕಡಿಯಾದಪ್ಪ, ನಮ್ಮ ಪರಿಸುತ್ತ. ಅವರೆಲ್ಲ ಪರಿಸುತ್ತರ ಅವರು. ಹೌದು ಬ್ರದರ್. ರೋಡ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದು ಪರಿಸುತ್ತ ಸ್ಥಳ, ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಬಾರ್ದಪ್ಪ. ಅದು ಪರಿಸುತ್ತ ಸ್ಥಳ, ಅಲ್ಲಿ ದೇವ್ರನ್ನ ಆರಾಧಿಸಬೇಕು. ನಮ್ಮ ಪಾರ ನಾವು ಆರಾಧನೆ ದೇವ್ರ ಪರಲೋಕದಲ್ಲಿ ಮೊಟ್ಟಂಗ ಆರಾಧನೆ ಮಾಡ್ತೀವಿ. ನಮ್ಮದ ಒರಿಜಿನಲ್ ಪರಿಸುತ್ತ. ನಾವು ನೋಡಿ ವೈಟ್ ಬಟ್ಟೆ ಪೋಟಟ್ ನಲ್ಲ ಒಳ್ಳೆ ಹೇರ್ ಸ್ಟೈಲ್ ಪಾಟಟ್ ಅವ್ರ ಪಾರ ಇದು ಹಿಂಗ ಬಿಟ್ಟಿರ್ತಾರೆ. ಅದೆಲ್ಲ ಪರಿಸುತ್ತಮ್ಮ, ಅದೆಲ್ಲ ಪರಿಸುತ್ತಮ್ಮ ಅಲ್ಲಪ್ಪ. ಹೌದಾ ಬ್ರದರ್? ನಾವು ಪರಿಸುತ್ತರ ಬ್ರದರ್. ಆಮ ನಾಮದ ಪರಿಸುತ್ತ, ಅವರೆಲ್ಲ ಪರಿಸುತ್ತಲ್ಲ. ನಾವು ಮಾಡದೆ ಹಬ್ಬ, ಅವ್ರು ನಮ್ದು ದಿನ ಹಬ್ಬಪ್ಪ, ದಿನ ಹಬ್ಬ. ಅವ್ರು ಕ್ರಿಸ್ಮಸ್ ಮಾಡಿದ್ರೆ ಮಾತ್ರ ಹಬ್ಬನ. ಬೈಬಲ್ ಅಲ್ಲಿ ಎಲ್ಲಿ ಒಂದು ವರ್ಷನೇ ಇಲ್ಲ ಕ್ರಿಸ್ಮಸ್ ಮಾಡ್ರಿ ಅಂತ. ಹೌದಾ ಬ್ರದರ್? ಸರಿ ಬ್ರದರ್. ಸರಿ, ಟೈಮ್ ಆಯ್ತು ಬ್ರದರ್, ಬರೋಣ. ಎಲ್ಲಿಗೆ ಹೋಗುತ್ತದೆ? ಮನೆಗ? ಬ್ರದರ್. ಮತ್ತೆ ಟೈಮ್ ಆಯ್ತಾ? ಪೋಳಮ್ಮ. ಬ್ರದರ್. ಹಲ್ಲೆಲೂಯಾ. ದೇವರಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವಾಗ ಕ್ರಿಸ್ಮಸ್ ಅನ್ನು ಹೇಗೆ ಮಾಡ್ತೇವೆ ಎಂಬುದಾಗಿ ತೋರಿಸ್ತೇವೆ. ಹಾಯ್ ರಮೇಶ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ಏನ್ ಸಮಾಚಾರ ಅಪ್ಪ? ಈ ಸಲ ಕ್ರಿಸ್ಮಸ್ ಹೆಂಗಪ್ಪ? ಬಾ ಕುಂತು ಮಾತಾಡೋಣ. ಕ್ಯಾರಲ್ಸ್ ಹೆಂಗಿದೆ? ಕ್ಯಾರಲ್ಸ್ ಹೌದು, ನನಗೆ ಕ್ಯಾರಲ್ಸ್ ಅಲ್ಲಿ ಏನಾದ್ರೂ ಆಗುತ್ತಾ ಅನ್ನೋದು ಒಂದು ಸಂಶಯ ಮಾರಾಯ. ನಾವು ವರ್ಷ ಹೋಗಿ ಅಷ್ಟು ಕ್ಯಾರಲ್ಸ್ ಸಾರ್ತೀವಿ, ರಕ್ಷಣೆ ಹೊಂದುತ್ತಾರ ಅಂತ ಹೇಳ್ತೀಯಾ? ಆಡ್ತೀವಲ್ವಾ. ದೇವರು ಜನಿಸಿದ ಎದಕ್ಕೆ ಯೇಸು ಸ್ವಾಮಿ ಜನಿಸಿದನು, ಹೌದು, ಜನಿಸಿದ ಉದ್ದೇಶಗಳು ಏನು ಅಂತ ಹಾಡ್ತೀವಲ್ವಾ. ಹೌದು, ಆದ್ರೆ ಓಕೆ ಪರವಾಗಿಲ್ಲ, ಕ್ಯಾರಲ್ಸ್ ಇಂದ ಸ್ವಲ್ಪ ಜನ ರಕ್ಷಣೆ ಹೊಂದಬಹುದು. ಅದೇ ರೀತಿ ನಾವು ಬೈಬಲ್ ಕೂಡ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತೀವಿ, ಹೊಸ ಒಡಂಬಡಿಕೆನೆಲ್ಲ ಕೊಡ್ತೀವಿ. ಹೌದು. ಸರಿ, ಮತ್ತೆ ಈ ವರ್ಷದಲ್ಲಿ ಸ್ಪೆಷಲ್ ಆಗಿ ಏನ್ ಮಾಡೋಣ ಅಂತ ಹೇಳ್ತೀಯಾ? ಕ್ರಿಸ್ಮಸ್ಗೆ ಹಾಡು ಆಡ್ತೀವಲ್ವಾ, ಬೀದಿ ನಾಟಕಗಳೆಲ್ಲ ಮಾಡ್ತೀವಿ. ಬೀದಿ ನಾಟಕ ಮಾಡ್ತೀವಿ. ಆಮೇಲೆ ಮತ್ತೆ ಬೈಬಲ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತೀವಿ. ಬೈಬಲ್ ಡಿಸ್ಟ್ರಿಬ್ಯೂಷನ್ ಪ್ರತಿ ಮನೆಗೆ ಹೋಗಿ ಸುವಾರ್ತೆ ಸಾರ್ತೀವಿ. ಅದ್ರ ಅಕ್ಕಪಕ್ಕದಲ್ಲಿ ಬರೋರಿಗೂ ದೇವರ ಸಂದೇಶ ಇದೆಲ್ಲ ನಾವು ಕ್ಯಾರಲ್ಸ್ ಮಾಡೋದಾಯ್ತು. ಕ್ರಿಸ್ಮಸ್ ಏನ್ ಮಾಡೋಣ? ಕ್ರಿಸ್ಮಸ್ ಹಬ್ಬದಂದು ಅವತ್ತು ನಾವು ಎಲ್ಲ ಈಗ ಬೇರೆ ಜನ ಮಾಡೋ ಹಾಗೆ ನಾವು ಮಾಡಬಾರ್ದಲ್ಲಪ್ಪ, ಒಳ್ಳೇದ್ ಮಾಡ್ಬೇಕಲ್ಲ. ಅದೇನ್ ಮಾಡೋಣ? ಅದೇ ಬಡವರಿಗೆ ಏನು ಕೊರತೆ ಇದೆಯೋ ಅದನ್ನ ಕೊಡೋಣ.
ಈ ಬಡವರಲ್ಲಿ ನನಗ್ ಮಾಡಿ ಅವ್ರಿಗೆ ಮಾಡಿದ್ದನ್ನ ನನಗೆ ಮಾಡಿದ ರೀತಿ ದೇವ್ರು ಹೇಳ್ತಾನಲ್ವಾ, ಅದನ್ನ ಆ ರೀತಿ ಒಂದು ಅರ್ಥಪೂರ್ಣವಾಗಿ ಕ್ರಿಸ್ಮಸ್ ಮಾಡೋಣ. ಹಾಗಾದ್ರೆ ಈ ಸರ್ತಿ ನಾವು ಹೋದ ವರ್ಷದಂತೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಡವರಿಗೆ ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡೋಣ. ಅದಕ್ಕಿಂತ ಹೆಚ್ಚಾಗಿ ಮಾಡೋದೇ ಕ್ರಿಸ್ಮಸ್ ಆಗಿದೆ ಅಲ್ವಾ? ನಿಜ. ನೋಡೋ ಅಲ್ಲಿ ಯಾರೋ ಬರ್ತಾ ಇದಾರೆ, ನಾಮಕೆ ವಾಸ್ತೆ ಕ್ರೈಸ್ತರು ಬರ್ತಾ ಇದ್ದಾರೆ ನೋಡೋ ಅಲ್ಲಿ. ಹೌದೌದು. ಏನ್ ಮೇಲೆ ಹಬ್ಬ ಹೆಂಗ ಚೆನ್ನಾಗಿತ್ತ? ಏ ಬರಪ್ಪ. ಹಾಯ್. ಸಖತ್ ಎಂಜಾಯ್ ಅಲ್ಲ? ಸಖತ್ ಎಂಜಾಯ್. ಹಾಯ್ ಆಂಟೋನಿ. ಪ್ರೆಸ್ ಲಾರ್ಡ್. ಏನೋ ನಿಮ್ಮನ್ನ ನೋಡಿದ್ರೆ ಏನೋ ಫುಲ್ ಟೈಟ್ ಆಗಿದ್ದಂಗಿದೆ. ತುಂಬಾ ಅರ್ಥನೇ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್ ಅರ್ಥನೇ ಗೊತ್ತಿಲ್ಲ ಅವರಿಗೆ. ತುಂಬಾ ಟೈಟ್ ಆಗ್ಬಿಟ್ಟಿದ್ದೇವೆ. ಹೌದಾ? ಯಾಕೆ? ಹಂಗಿತ್ತು ನಿನ್ನೆ ಸೆಲೆಬ್ರೇಷನ್. ಕ್ರಿಸ್ಮಸ್ ಹಬ್ಬ ಅಲ್ಲ, ಹಂಗೇನ ಮಾಡೋದು. ಹೌದು, ನೀವು ಕ್ರಿಸ್ಮಸ್ ಅದೇ ಕುಡಿಯೋದು ತಿನ್ನೋದು ಇದೆ ಇಷ್ಟೇ ಅಲ್ವಾ ನಿಮ್ ಕ್ರಿಸ್ಮಸ್? ಅದೇ ಕ್ರಿಸ್ಮಸ್, ಸಂತೋಷವಾಗಿರ್ಬೇಕಲ್ಲ. ಅಯ್ಯೋ, ಅದು ಹಾಗಲ್ಲ. ಆಕ್ಚುಲಿ ಕ್ರಿಸ್ಮಸ್ ಅಂತ ಹೇಳಿದ್ರೆ ನಾವು 4 ಜನಕ್ಕೆ ಸುವಾರ್ತೆನೂ ಸಾರಬೇಕು. ಇನ್ನೊಬ್ರಿಗೆ ಯೇಸು ಸ್ವಾಮಿ, ನಿಮ್ಮೊಳಗಿರೋ ಯೇಸು ಸ್ವಾಮಿನ ಇನ್ನೊಬ್ರಿಗೆ ಹಂಚಿ ಕೊಡೋದೇ ಕ್ರಿಸ್ಮಸ್. ನಿಮಗೆ ಎಲ್ಲಿ ವೈನ್ ಕುಡಿದು ತೂರಾಡಿ ನಮ್ಮ ಯೇಸು ನಾಮಕ್ಕೆ ನೀವು ಅವಮಾರ್ಯತೆ ಮಾಡಂತ ಬರ್ದಿದ್ದಾರೆ ಬೈಬಲ್ ಅಲ್ಲಿ. ನೀವು ಮಾಡ್ತಿರೋ ತಪ್ಪು. ಇಲ್ಲ, ನಮ್ಮ ಪದ್ಧತಿ ನಾವೇ ಹಂಗೆ ಮಾಡೋದು. ಹೌದಾ? ಸರಿ, ನಿಮಗೆ ಹೇಳಿ ಉಪಯೋಗ ಇಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ, ನಿಜವಾಗ್ಲೂ ನೀವು ಕ್ರೈಸ್ತರಾಗಿದ್ರೆ ಇನ್ನೊಬ್ಬರಿಗೆ ಹೋಗಿ ಸ್ವಾರ್ಥ ಸಾರಿ, ಆ ರಕ್ಷಣೆಗೆ ನಡೆಸ್ರಿ. ದೇವರ ರಾಜ್ಯವು ಉಣ್ಣೋದು ಕುಡಿಯೋದು ಅಲ್ಲಪ್ಪ. ಏನ್ ರಮೇಶ? ಕೇಕ್ ಕೊಡೋದಲ್ಲ, ಖಾರ ಕೊಡೋದಲ್ಲ, ನೀವು ಕ್ರಿಸ್ತನನ್ನ ಧರಿಸಿಕೊಳ್ಳೋರಾಗಿರ್ರಿ. ಮತ್ತೆ ದೇವರು ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಪಾಪಿಗಳ ಸ್ನೇಹಿತನಂತ ಬರ್ತಿದ್ದೆ. ಅಯ್ಯೋ, ನೀವು ತಪ್ಪಾಗಿ ತಿಳ್ಕೊಂಡಿದ್ರಿ. ಯೇಸು ಸ್ವಾಮಿ ಪಾಪಿಗಳ ಸ್ನೇಹಿತನು, ಆದ್ರೆ ಪಾಪಗಳ ಸ್ನೇಹಿತನಲ್ಲ. ನೀವು ನೋಡಿದ್ರೆ ಪಾಪ ಮಾಡ್ತಾನೆ ಇದ್ದೀರಿ, ಎಂಜಾಯ್ ಮಾಡ್ತಾನೆ ಇದ್ದೀರಿ, ಆದ್ರೆ ಅದು ಆಗಲ್ಲ. ಇವತ್ತು ಈ ವರ್ಷದಿಂದಲಾದ್ರೂ ಚೇಂಜ್ ಆಗಿ ಒಂದು ಒಳ್ಳೆ ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡ್ರಪ್ಪ. ಖಂಡಿತವಾಗಪ್ಪ. ಸರಿ, ಮತ್ತೇನು ರಮೇಶ? ಅವರಿಗಂತೂ ಹೇಳಿ ಆಯ್ತು. ಇನ್ನು ಯಾರು ಬರ್ತಾರೆ ನೋಡೋಣ. ಕೂತ್ಕೋ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಕ್ರಿಸ್ಮಸ್ಸಿಗೆ ನಾವು? ಇನ್ನು ಬೇರೆ ಏನಾದ್ರೂ ಕಾನ್ಸೆಪ್ಟ್ ಸಿಕ್ಕರೆ ಮಾಡೋಣ. ಸುವಾರ್ತೆ ಸಾರೋಣ, ಎಲ್ಲರಿಗೂ ಹೇಳೋಣ. ಹೌದೌದು. ಇವ್ರಿಗೆ ಮೊದಲೇ ಹೇಳೋಣ. ಇವ್ರು ಯಾರು ಬರ್ತಾ ಇದಾರೆ ನೋಡಿ ಇಲ್ಲಿ. ಫಾದರ್, ಸಿನಿಮಾ ಟ್ಯಾಕ್ಸಲ್ಲಿ ಮಾತ್ರ ಯಾರಿಗೆ ಹೇಳ್ಬಿಡಿ. ಏನು ಫಾದರ್? ಟ್ಯಾಕ್ಸಲ್ಲಿ ನಾವು ನೋಡಿದ್ದು ಯಾರಿಗೆ ಹೇಳ್ಬೇಡ, ಆಯ್ತಾ? ಆಯ್ತು ಫಾದರ್, ನೀವು ನಾವು ಒಂದೇ ಗುಂಪಲ್ವಾ? ಫಾದರ್, ನಂದೊಂದು ಡೌಟ್ ಇದೆ ಫಾದರ್. ನೀವು ಮದುವೆ ಆಗ್ಲಾರ್ದ ಮುಂಚೆ ನೀವು ಫಾದರ್ ಹೆಂಗಾದ್ರಿ ಫಾದರ್? ಅದು ಎಲ್ಲ ಮೇರಿ ಮಾತೆ ದಯ ಮಗ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆಯ್ತು ಫಾದರ್, ಬನ್ನಿ ಫಾದರ್ ಹೋಗೋಣ. ಪ್ರೈಸ್ ಲಾರ್ಡ್ ಫಾದರ್. ನಮಸ್ಕಾರ. ಪ್ರೈಸ್ ಲಾರ್ಡ್ ಫಾದರ್ ಅಂದ್ರೆ ಏನು? ದೇವರಿಗೆ ಸ್ತೋತ್ರ ಫಾದರ್. ಹೇಳ್ರಿ ಫಾದರ್. ಏನು ಈ ಸರ್ತಿ ನಿಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಹೇಗೆ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ಸರಿ ಗೋದಲೆ ಕಟ್ಟಿ ಅದರಲ್ಲಿ ವಿಗ್ರಹಗಳನ್ನಿಟ್ಟು ನಾವು ಬೇಸ್ ಚೆನ್ನಾಗಿ ಮಾಡ್ತೀವಿ. ನೀವು ಪ್ರತಿ ವರ್ಷ ಮಾಡಿದಂಗೆ ಅದೇ ಗೋದಲೆ ಕಟ್ಟಿ ಅದನ್ನೇ ಮಾಡ್ತೀವಿ, ಬೇರೆ ಏನು ಮಾಡಲ್ವಾ? ಬೇರೆ ಏನು ಮಾಡಲ್ಲ. ಹಾಗಿದ್ರೆ ರಮೇಶ, ಇವರಿಗೂ ನಾವು ಸ್ವಾರ್ಥ ಸಾರಬೇಕಾಗಿದೆ. ಇವರಿಗೆ ನಿಜವಾಗ್ಲೂ ಗೊತ್ತಾಗ್ಬೇಕು ಕ್ರಿಸ್ಮಸ್ ಅಂದ್ರೆ ಏನಂಬ. ಸ್ವಲ್ಪ ಹೇಳ್ತೀಯಾ ಇವ್ರಿಗೆ ಕ್ರಿಸ್ಮಸ್ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನಾ? ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿ ಹುಟ್ಟಿರುವಂತಹ ಶುಭ ವಾರ್ತೆ. ಅದು ನೀವೇನ್ ಮಾಡ್ತೀರಿ? ನಮಗೆ ಡೈಲಿ ಶುಭ ವಾರ್ತೆ. ಅದೆಂತ ಶುಭ ವಾರ್ತೆ? ಹಾಗಲ್ಲ ಫಾದರ್, ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಗೋದಲೆ ಕಟ್ತೀರಿ. ಯಾಕೆ ಕಟ್ತೀರಿ? ಯೇಸು ಸ್ವಾಮಿ ಇನ್ನು ಮಗುವಾಗಿದ್ದಾನೆ ಅಂತ ಹೇಳಿ ಕಟ್ತೀರಲ್ವಾ? ಆದ್ರೆ ಯೇಸು ಮಗುವಾಗಿಲ್ಲ. ಆತನು ಈಗಾಗಲೇ ರಕ್ಷಕನಾಗಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಪರಲೋಕ ರಾಜ್ಯಕ್ಕೆ ಏರಿದ್ದಾನೆ, ತಿರುಗಾ ಬರ್ತಾನೆ. ಇದನ್ನ ನೀವು ಜನರಿಗೆ ಹೇಳೋದನ್ನ ಬಿಟ್ಟು ನೀವು ಇನ್ನೂ ಗೋದಲೆ ಕಟ್ಟಿ ಆ ಗೋದಲೆಯಲ್ಲಿ ಯೇಸು ಎಂಬುದಾಗಿ ಹಾಡ್ತಾ ಇದ್ದೀರಲ್ಲ, ಹೇಗೆ ಬ್ರದರ್? ಕ್ರಿಸ್ತನ ಜನನವು ಕೃತಜ್ಞತವಾಗಿ ಆಚರಿಸುವುದೇ ಒಂದು ಕ್ರಿಸ್ಮಸ್. ಫಾದರ್, ಗೊತ್ತಾಯ್ತಾ ಫಾದರ್? ಈಗ ಗೊತ್ತಾಯ್ತು. ಹೋಗೋಣ ಮಗ. ಹಾಗಾದ್ರೆ ಫಾದರ್, ಅಲ್ಲಿಗೆ ಹೋಗುವುದು ಬೇಡ ಫಾದರ್. ರಮೇಶ, ಅಂತೂ 2ನೇ ಗುಂಪಿಗೂ ಹೇಳಿ ಆಯ್ತು. ನೋಡೋಣ 3ನೇ ಗುಂಪು ಯಾರು ಬರ್ತಾರೆ, ಅವರಿಗೂ ನಾವು ಕ್ರಿಸ್ಮಸ್ ಬಗ್ಗೆ ಹೇಳೋಣ. ಹೌದು. ಇವರಂತೂ ಭೂಮಿಯಲ್ಲಿ ನಾವೇ ಪರಿಶುದ್ಧರು, ನಮ್ಮಷ್ಟು ಪರಿಶುದ್ಧರು ಯಾರಿಲ್ಲ ಅನ್ಕೊಂಡಿದ್ದಾರೆ. ಪಾರಂಗ ಬ್ರದರ್, ಅಪರಿಶುದ್ಧರು ಹೆಂಗ್ ನಿಂತಿದಾರ? ಏನು ನಾವು ಅಪರಿಶುದ್ಧರು? ಆಮ, ಯಾರು ಹೇಳಿದ್ದು? ನಾವು ನೋಡಿಲ್ಲ. ರೋಡಿನ ಡ್ಯಾನ್ಸ್ ಆಡ್ತೀರಿ. ಡ್ಯಾನ್ಸ್ ಆಡೋದು ತಪ್ಪ? ಮತ್ತೆ ದಾವಿದನು ಆಡ್ಲಿಲ್ವಾ? ಅದು ದಾವಿದಪ್ಪ, ಇದು ನೀನು. ಅದೇ ಹಾಗಲ್ಲ ಬ್ರದರ್, ಬನ್ನಿ ಇಲ್ಲಿ ಹತ್ರ ಬನ್ನಿ, ದೂರ ನಿಂತ್ಕೋಬೇಡಿ. ನಾವು ನಿಮ್ಮನ್ನು ಮುಟ್ಟಿದ್ರೆ ನೀವು ಏನು ಇದು ಅನ್ಕ್ಲೀನ್ ಆಗಲ್ಲ. ಬನ್ನಿ. ಹೆಂಗ ನಾ ಸ್ನಾನ ಮಾಡ್ಬೇಕು ಹೇಳ? ಏನ್ ಗೊತ್ತಾ ಬ್ರದರ್, ನಾವು ಡ್ಯಾನ್ಸ್ ಆಡ್ತೀವಿ ಅಂತ ಹೇಳಿದ್ರಿ. ನಾವು ಡ್ಯಾನ್ಸ್ ಯಾಕೆ ಆಡ್ತೀವಿ ಅಂತ ಗೊತ್ತಾ ನಿಮ್ಗೆ? ದೇವರ ಮಹಿಮೆ ಪಡಿಸೋದಕ್ಕಾಗಿ. ಸರಿ ಆಯ್ತಪ್ಪ, ಹಂಗದ ಕಿಚ್ಮಸ್ ಎದಕ್ಕೆ ಮಾಡ್ತಿರಪ್ಪ? ಅದು ದೇವರ ಕ್ರಿಸ್ಮಸ್, ಯೇಸು ಸ್ವಾಮಿ ಹುಟ್ಟಿದ ಒಂದು ಕೃತಜ್ಞತವಾಗಿ ಮಾಡ್ತೀವಿ ಬ್ರದರ್. ಅಂದದಕ್ಕಪ್ಪ, ನಾ ಬೈಬಲ್ ಅಲ್ಲಿ ಒಂದು ವಸನ ಕಾಟ ಹೆಂಗಿರ್ತದೆ? ಅದು ಹಿಸ್ಟಾರಿಕಲ್ ಆಗಿ ಬಂದಿದೆ. ಎಲ್ಲಿ ಬರ್ತಿದೆ? ಯೇಸು ಸ್ವಾಮಿ ಹೇಳಿದ್ರ? ಬರ್ದಿಲ್ಲ, ಆದ್ರೂ
ಹಿಸ್ಟಾರಿಕಲ್ ಇಂದ ಬಂದಿರೋದ್ರಿಂದ ಅದನ್ನ ನಾವು ಹಬ್ಬವಾಗಿ ಅದನ್ನ ಪರಿವರ್ತಿಸ್ಕೊಂಡಿದೀವಿ. ಹಾಗಲ್ಲ ಬ್ರದರ್, ಇವಾಗ ಕ್ರಿಸ್ಮಸ್ ಎಂಬುದಾಗಿ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ಹೌದು ವಾಕ್ಯದಲ್ಲಿ ಬರ್ದಿಲ್ಲ ಕ್ರಿಸ್ಮಸ್ ಅಂತ ವರ್ಡ್ ಎಲ್ಲಿಯೂ ಇಲ್ಲ. ಆಮೇಲೆ ಯೇಸು ಸ್ವಾಮಿ 25ನೇ ತಾರೀಕಿಗೆ ಹುಟ್ಟಿದಾನೆಂಬುದು ಎಲ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹುಟ್ಟಿದಂತೂ ನಿಜ. ಈಗ ಎಲ್ಲರೂ ಹಬ್ಬ ಮಾಡುವಾಗ ನಮಗೊಂದೊಂದು ಅವಕಾಶ, ಆ ಹಬ್ಬದ ಅವಕಾಶವಾಗಿ ಹೇಗಾದ್ರೂ ಜನರಿಗೆ ಸುವಾರ್ತೆ ಸಾರಿ ರಕ್ಷಣೆ ಕಡೆಗೆ ನಡೆಸಬೇಕು, ಪರಲೋಕ ರಾಜ್ಯಕ್ಕೆ ನಡೆಸಬೇಕೆಂಬುದೇ ಅದ್ರ ಉದ್ದೇಶ. ಇಷ್ಟೇ ಬ್ರದರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ? ಆಮ ಇಲ್ಲ, ನನಗೆ ಏನೋ ಸರಿಯಾಗಿ ಅನಿಸ್ತೈತಪ್ಪ. ಇಲ್ಲ ಬ್ರದರ್, ಸರಿ ಇಲ್ಲ ಬ್ರದರ್. ಒಪ್ಕೊಳ್ತೀರಾ? ಇಲ್ಲ ಬ್ರದರ್. ಯಾಕೆ? ಗೋಧಲಿ ಇದಕ್ಕೆ ಕೊಡ್ತೀರಿ ಬ್ರದರ್? ಗೋಧಲಿ ಕಟ್ಟಿ ಯೇಸು ಸ್ವಾಮಿನ ಚಿಕ್ಕ ಪಾಪಕ್ಕೆ ಮುಗಿಸ್ಬಿಡ್ತೀರಿ ಬ್ರದರ್. ಅದನ್ನೇ ನಾವು ಈಗ ತಾನೇ ಇನ್ನೊಬ್ರಿಗೆ ಹೇಳಿದೆವು. ನಮ್ಮ ಕ್ರೈಸ್ತರಲ್ಲಿ ಅನೇಕ ವಿಂಗಡಣೆಗಳಿದೆ, ಬೇರೆ ಬೇರೆ ಜನ ಬೇರೆ ಬೇರೆ ಆಚರಣೆ ಮಾಡ್ತಾರೆ. ಅದನ್ನು ಅವ್ರಿಗೆ ಹೇಳಿದ್ದೇವೆ, ಆ ಥರ ಮಾಡಬಾರ್ದು. ನಿಜವಾದ ಕ್ರಿಸ್ಮಸ್ ಅಂದ್ರೆ ಏನಂತ ಗೊತ್ತಾ? ಯಾರು ಬಡವರಾಗಿರ್ತಾರೋ ಅವ್ರಿಗೆ ಆಹಾರ ಕೊಡೋದು, ಯಾರು ಹೊಟ್ಟೆ ಹಸ್ಕೊಂಡಿರ್ತಾರೋ ಅವ್ರಿಗೆ ಊಟ ಕೊಟ್ಟು, ಬಟ್ಟೆ ಇಲ್ದವರಿಗೆ ಬಟ್ಟೆಯನ್ನು ಕೊಟ್ಟು, ಸೆರೆಮನೆಲಿದ್ದವ್ರನ್ನ ಯಾರು ಭೇಟಿ ಮಾಡ್ತಾರೋ ಅದುವೇ ನಿಜವಾದ ಕ್ರಿಸ್ಮಸ್ ಬ್ರದರ್. ಕೇವಲ ಮನೆ ಬಳದೆ, ನಾ ಸುಣ್ಣ ಬಳ್ಕೊಂಡೆ, ಬಟ್ಟೆಗಳು ತಗೊಂಡೆ, ಇದನ್ನು ಮಾಡೋದೇ ಕ್ರಿಸ್ಮಸ್ ಅಲ್ಲ. 4 ಜನಕ್ಕೆ ಒಳ್ಳೇದನ್ನು ಮಾಡಿ ಯೇಸುವನ್ನು ತೋರಿಸುವುದೇ ಕ್ರಿಸ್ಮಸ್ ಬ್ರದರ್. ಈಗಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಸರಿ, ನಾವು ಕೂಡ ಕ್ರಿಸ್ಮಸ್ ಪಣ್ಲಾಂ. ಇವ್ರು ಕೂಡ ಇನ್ಮೇಲೆ ಕ್ರಿಸ್ಮಸ್ ಮಾಡ್ತಾರಂತೆ ರಮೇಶ. ಅಂತೂ ನಮ್ಮ ಕೆಲಸ ಸಾಧನೆ ಆದಂಗೆ ಆಯ್ತು ಅಲ್ವಾ? ಆಮೇಲೆ ಇದರ ಒಂದು ಕನ್ಕ್ಲೂಷನ್ ಸಹೋದರ ಸನ್ನಿ ಅವ್ರು ಕೊಡ್ತಾರೆ, ಕೇಳಿಕೊಳ್ಳುವ. ಎಲ್ಲರೂ ಇಷ್ಟಪಟ್ರಲ್ಲ? ನಾಟಕ ಚೆನ್ನಾಗಿತ್ತಾ? ನಮ್ಮ ಉದ್ದೇಶ ಬಂದ್ಬಿಟ್ಟು ಹೇಗೆ ಕ್ರಿಸ್ಮಸ್ ಆಚರಿಸೋದು. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ನಮಗೆ ಕೊಟ್ಟಿದ್ದಾನೆ. ಅಂದರೆ ಯಾವ ಪಾಪಿಯೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಮಾರ್ಗವನ್ನು ಹೊಂದಬೇಕೆಂಬುದಾಗಿ ದೇವರು ಮಗನನ್ನು ಕೊಟ್ಟಿದ್ದಾನೆ. ನಾವು ಕುಡಿದು ಅಥವಾ ಕ್ರಿಬ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾದಂಥ ಲೋಕದ ವಿಷಯದಲ್ಲಿ ನಾವು ಹೆಚ್ಚು ಆಸಕ್ತರನ್ನು ಆಗದ ಹಾಗೆ ಜನರಿಗೆ ಒಳ್ಳೆಯದನ್ನು ಮಾಡೋದಾಗಲಿ, ಹೊಟ್ಟೆಗಿಲ್ದವರಿಗೆ ಊಟವನ್ನು, ಬಟ್ಟೆಯನ್ನು, ಎಷ್ಟೋ ಜನರು ನಮಗೆ ದೇವರು ಎಷ್ಟು ಆಶೀರ್ವಾದ ಮಾಡಿದ್ದಾರೆ. ಹೊರಗಡೆ ನೋಡೋದಾದರೆ ಎಷ್ಟೋ ಜನರು ಬೀದಿಯಲ್ಲಿ ಇರಲಿಕ್ಕೆ ಮನೆ ಇಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ ಅವರಿಗೆ. ಅಂಥವರಿಗೆ ಯೇಸುವಿನ ಪ್ರೀತಿಯನ್ನು ತೋರಿಸೋದರ ಮುಖಾಂತರ ನಾವು ಕ್ರಿಸ್ಮಸನ್ನು ಆಚರಿಸ್ಕೊಳ್ಳೋಣ ಎಂಬುದಾಗಿ ಹೇಳಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.